ನಾನಿವತ್ತು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಕಾಫಿ ಟೀ ಜೊತೆ ಯಾವಾಗಾದರೂ ತಿನ್ಬೋದು. ವೆಲ್ಕಮ್ ಟು RPCL ಫ್ಯಾಮಿಲಿ. ತುಂಬ ದಿನ ಆಯಿತು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಊರಿಗೆಲ್ಲ ಹೋಗಿದ್ದೆ, ಹಾಗಾಗಿ ವಿಡಿಯೋ ಮಾಡಿಲ್ಲ. ಒಂದು 3 ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. 2 ವಿಷಲ್ ಕೂಗಿಸಿದ್ರೆ ಸಾಕು. ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ. ಅದನ್ನು ಕೈಯಿಂದ ಆದರೂ ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಪೂನು ಅಥವಾ ಸ್ಮ್ಯಾಶರಿಂದ ಆದರೂ ಸ್ಮ್ಯಾಶ್ ಮಾಡ್ಕೊಬೋದು. ಇಲ್ಲಾಂದರೆ ಯಾವುದೂ ಇಲ್ಲ ಅಂದರೆ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಸಿ ಆಗುತ್ತೆ, ಬೇಗನೆ ಆಗೋಗುತ್ತೆ. ನೋಡಿ, ಕೈಯಿಂದ ಈ ಥರ ಚೆನ್ನಾಗಿ ಬೆಂದಿದ್ರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಫ್ಲೇಕ್ಸು, 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನು ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇಷ್ಟನ್ನು ಸೇರಿಸ್ಬಿಟ್ಟು ನೀರು ಹಾಕ್ಕೊಂಡಲೇ ಕಲಿಸ್ಬೇಕು. ನೋಡಿ, ಅದಕ್ಕೆ ಇರಬೇಕು. ನೋಡಿ, ಇದನ್ನು ಚಪಾತಿ ಥರ ಕೈಯಲ್ಲೇ ಪ್ರೆಸ್ ಮಾಡ್ತಾ ಇದ್ದೀನಿ. ತುಂಬ ತೆಳುವಾಗಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ದಪ್ಪದಾಗೆ ಇರಬೇಕು. ಯಾಕಂದರೆ ಕಟ್ ಮಾಡ್ತೀವಲ್ಲ, ಅದಕ್ಕೆ ಕರೆಕ್ಟಾಗಿ ಇರಬೇಕು. ನೋಡಿ, ಈ ಥರ ನಾವು ಯಾವ ಥರ ಅಂದರೆ ಶಂಕರಪಾಳೆ ಮಾಡ್ಕೊತೀವಲ್ಲ, ಆ ದಪ್ಪಕ್ಕಿಂತ ಒಂಚೂರು ದಪ್ಪ ಇದ್ದರೆ ಸಾಕು, ನಡೆಯುತ್ತೆ. ನೋಡಿ, ಇದನ್ನು ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೊಬೋದು. ನಾವು ಕಟ್ ಮಾಡ್ಕೊಂಡು ಪೀಸ್ಗಳನ್ನ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ, ಇನ್ನೊಂದು ಕಡೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ. ಈಗ ಫುಲ್ ಕಟ್ ಮಾಡಿದ್ದೀನಿ. ಇದನ್ನು ಒಂದೊಂದನ್ನೇ ತೆಗೆದುಬಿಟ್ಟು ಎಣ್ಣೆಗೆ ಕರಿಬೇಕು. ನೋಡಿ, ಒಂದೊಂದನ್ನೇ ತೆಗೆದು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ. ಪೊಟೊಟೊ ಮತ್ತು ಕಾರ್ನ್ಫ್ಲೋರ್ ಇದ್ದರೆ ಇವೆಲ್ಲ ಮಾಮೂಲಿ ಬಳಸೋವಂಥದ್ದನ್ನೇ ಹಾಕಿ ಮಾಡಿದ್ದೀನಿ. ಬೇಗನೆ ಆಗೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ನಿಮಗೆ ಕೂಡ. ನೋಡಿ, ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. 2 ಕಡೆ ತಿರುಗಿಸಿ ಫ್ರೈ ಮಾಡಬೇಕು. ನೋಡಿ, ಈಗ ಬೆಂದಿದೆ, 2 ಕಡೆ ಫ್ರೈ ಆಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಇದನ್ನು ನಾನು ತೆಗಿತಾ ಇದ್ದೀನಿ. ಇಷ್ಟೇ, ನೋಡಿದ್ರಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.